ನಾನು ಹೋಗಿ ಬರ್ತೇನೆ. ನಾನು ರಾತ್ರಿ ಹೇಳಿದ್ದು ಪೂರಾ ದ್ಯಾಸ ಆಯ್ತಲ್ಲ. ಓ ಹೌದು. ಹೇಳಿ ಗಂಗವ್ವ, ನಿಮ್ಮ ಮಾವದ ಊಟ ಅಣ್ಣ, ನಾನು ಊಟ ಮಾಡಿಕೊಂಡೇನಿಲ್ಲ, ಕಾರ್ಯವೇ ನಡೀತಾ ಇದ್ದೆ ಮತ್ತು ಬಹಳ ಚಂದ್ರ. ನಿಮಗೆ ಕೆಲಸ ಸಿಕ್ಕಂದರೆ ನಮ್ಗ ದೊಡ್ಡ ಸುದ್ದಿ ತಿಳಿಸು. ನಮ್ಗೆ ಹೇಳಿದ್ದೆ, ಇವನಿಗೆ ಹೇಳಿದ್ದೆ. ಸಾಲ ಬೇಕಾದಾಗ ಸಂಕಟದ ಸರೋವರವನ್ನು ತಂದು ನಮ್ಮಂತ ಶ್ರೀಮಂತರ ಕಾಲಡಿಲಿಟ್ಟು ನಮ್ಮ ಕಾರ್ಯವನ್ನು ಸಾಧಿಸಿಕೊಂಡು ನಂತರ ಮರಳು ಸಾಲ ತೀರಿಸುವಂದರೆ ಹೇಗೆ ಅರಿಪಡಿಸಿದ ನಿಮ್ಮಂಥವರಿಗೆ ಹೇಳುವುದೇನು ವಿರೂಪಾಕ್ಷ, ಇಂದು ಬಡ್ಡಿ ಸಮೇತ ನನ್ನ ಹಣವನ್ನು ಕೊಟ್ಟು ಬಿಡ. ಎಂದು ನಾನು ಬ್ಯಾಂಕಿನಲ್ಲಿ ತುಂಬಬೇಕು. ಇರದಿದ್ದರೆ ನಾಳೆ ನನ್ನ ಆಸ್ತಿಯನ್ನು ಹರಾಜು ಮಾಡುತ್ತಾರೆ. ಈ ವರ್ಷ ಮಳೆ ಇಲ್ಲದೆ ಬೆಳೆ ಬಂದಿಲ್ಲ. ಹೊಟ್ಟೆ ತುಂಬಿಸಿಕೊಳ್ಳುವುದೇ ಕಠಿಣವಾಗಿರುವಾಗ ನಾನು ನಿಮ್ಮ ಹಣವನ್ನು ನಾನೇ ಕೊಳ್ಳೆ ತೆಗೆದುಕೊಂಡವನಿಗೆ ಕೊಡುವುದು ತಿಳಿಯದಿದ್ದರೆ ಕೊಟ್ಟವನಿಗೆ ಹೇಗೆ ತೆಗೆದುಕೊಳ್ಳಬೇಕೆಂಬುದು ಚೆನ್ನಾಗಿ ಗೊತ್ತಿರುವ ಪಕ್ಷ. ಇಷ್ಟು ದಿವಸ ನೀವು ತಡ್ಕೊಂಡಿದ್ದೀರಿ, ಇನ್ನು ಸ್ವಲ್ಪ ದಿವಸ ತಡ್ಕೊಳ್ರಿ ಅಪ್ಪ. ಬ್ಯಾಂಕ್ನವರು ನಿಮ್ಮಪ್ಪ ಮನೆಯವರ ಅಥವಾ ನನ್ನಪ್ಪನ ಮನೆಯವರ? ನೋಡ, ಇನ್ನು ಯಾವುದೇ ಪರಿಸ್ಥಿತಿಯಲ್ಲಿ ನೀವು ನಮಗೆ ಹಣ ಕೊಡಲೇಬೇಕು. ಇನ್ನೂ ಬೇಕಿದ್ರೆ ಹ್ಯಾಕ್ ಕೊಡ್ಬೇಕಿರಿ ಅಪ್ಪ? ನಮ್ಮನೆ ಕೊಂಡು ನಮ್ಮ ದುಡ್ಡಿದ್ದಾರೆ. ಕೊಲ್ಲುವುದು ಬೇಡವೆಂದೇ ಇಷ್ಟು ದಿನ ನಾನು ತಡೆದೆ. ನೋಡ, ಕೊನೆಯದಾಗಿರುತ್ತೇನೆ, ನನ್ನ ಹಣವನ್ನು ಕೊಟ್ಟು ಬಿಡು. ಬೇಕಾದ್ರೆ ನಮ್ಮನ್ನು ಎಲ್ಲಿಯಾದ್ರೂ ಜೀತಕ್ಕಿಟ್ಟು ಸಾಲ ಕೊಟ್ಟವರು ನೀವು. ನಿಮ್ದು ತಪ್ಪಿಲ್ಲ. ಯಾಕೆ ಮಾವ ಯಾಕೆ ಅಳ್ತೀರಿ? ನೋಡ್ರಿ, ಎಲ್ಲರನ್ನು ಕಾಪಾಡಕ ದೇವರವನ ಹೊಳಬೇಡ್ರಿ ಮಾವ. ಮತ್ತೆ ಯಾರ ಹತ್ರ ಸಾಲ ಕೇಳಿ ಇವ್ರು ಸಾಲ ಕೊಟ್ಟು ಬಿಡ್ರಿ. ಈ ಗಂಗೆಯ ಕಂಗಳನ್ನು ನೋಡಿ ನನ್ನ ಹೃದಯ ಹೊರಗುತ್ತಿದೆ 3 ವರ್ಷಗಳಿಂದ. ಹೇಗಾದರೂ ಮಾಡಿ ಗಂಗೆಯ ಹೃದಯಂಗಳದಲ್ಲಿ ನಾನು ಬಿದ್ದು ಹೊರಲಾಡಿ ನನ್ನ ರತಿ ಕ್ರೀಡೆ ಕಾಮನ್ನು ಕೈಗೂಡಲೇಬೇಕು. ಬೇಗ ಹಣ ಕೊಟ್ಟು ಬಿಡ. ನಮ್ಮ ಪರೀಕ್ಷೆ ಮಾಡೋಕೆ ಮಾತಾಡು, ಇಲ್ಲದಿದ್ದರೆ ಏನ್ ಮಾಡ್ರಿ? ಒಂದತ್ತಿನ ತುತ್ತಿಗೆ ಗತಿಲ್ಲದ ನಾಯಿ ನನಗೆ ಮರ್ಯಾದೆ ತಿಳಿಗೇಳಿ ಹುಡುಗ ತಪ್ಪು ಮಾತಾಡಿದ. ತಪ್ಪು ತಿಳಿಬೇಡಿ, ಅವ್ರ ಸಂಬಂಧ ನಾಯಿ ನಿಮ್ಮ ಕಾಲಿಗೆ. ಅತ್ತು ಕರೆದರು ಮಾಡಿದರೆ ನಾನು ಬಿಟ್ಟು ಹೋಗುತ್ತೇನೆ ಎಂದು ತಿಳಿದಿರುವೆಯಾ? ಎಂದು ಹಣ ಕೊಡಬೇಕು. ಇಲ್ಲ ಬರ್ತಾರ ಎಲ್ಲಿ ಸಹಿ ಮಾಡ್ಬೇಕಾ? ಸರಿ ಮಾಡ್ಬೇಕ್ರಿ. ನನ್ನ ಹಣಕ್ಕೆ ಆಧಾರ ಈ ನಿನ್ನ ಹೊಲ ಮನೆ. ಬಡ್ಡಿ ಸಮೇತ ಹಣ ಕೊಟ್ಟ ಮೇಲೆ ಅದೆಲ್ಲ ನಿಂದು. ಅಲ್ಲಿ ತನಕ ಈ ಸರ್ವ ಆಸ್ತಿ ನಂದು. ಮಾಡ್ಬೇಡ್ರಿ ಅಪ್ಪ. ಇರೋದು
ವಿದ್ಯಾಭ್ಯಾಸಕ್ಕಾಗಿ ಸಿಕ್ಕಾಪಟ್ಟೆ ಸಾಲ ಮಾಡಿರುವೆಯಲ್ಲ. ನಿನ್ನ ತಮ್ಮ ಕಲಿತ ಅವನನ್ನು ಯಾವ್ದಾದ್ರು ಹೋಟೆಲ್ನಲ್ಲಿ ಕಸ ಮುಸ ತೊಳೆಯಬೇಕಂತ ದುಡ್ಡು ತಂದು ನನ್ನ ಆಸ್ತಿ ನಿನ್ನ ಆಸ್ತಿ ಮರಳಿ ಪಡೆಯಲಿ ಗೊತ್ತಾಯ್ತಲ್ಲ. ಇಲ್ಲ ಮಗನೇ ಭಿಕ್ಷಾ ಪಾತ್ರೆ ಹಿಡಿ. ಭಿಕ್ಷೆ ಬೇಡಕ, ನಮ್ಮ ರಕ್ತ ಸುಟ್ಟಿಲ್ಲ, ಕೈ ಕತ್ತಿಸಿಲ್ಲ. ದುಡಿದು ತಿನ್ನಕ ಆ ದೇವರು ಗಟ್ಟಿ ಮುಟ್ಟಿ ದೇಹ ಕೊಟ್ಟನೆ. ಸ್ವಲ್ಪ ಧರ್ಮದಿಂದ ಮಾತಾಡಿ. ನನಗೆ ಧರ್ಮದ ಪಾಠ ಹೇಳ್ತೀಯ? ಸಹಿ ಮಾಡ, ಬೇ ಮಾಡ. ಮಂದಿ ಮುಂದೆ ನಮ್ಮ ಮಾನ ಮರ್ಯಾದೆ ಕಳಿಬೇಡಿ ಅಪ್ಪ. ಅದೆಲ್ಲ ಬೇಡ, ಸುಮ್ಮನೆ ಸಹಿ ಮಾಡ. ಇಲ್ಲದಿದ್ದರೆ ಮಗನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮೆಲ್ಲರನ್ನು ಒಳಗಾಕ್ಸಿ ನನ್ನ ಹಣವನ್ನು ಪಡೆಯುತ್ತೇನೆ. ಸಹಿ ಮಾಡ. ನಮ್ಮನ್ನ ಮನೆಯಿಂದ ಮಾತ್ರ ಹೊರಗಾಗ್ಬೇಕು. ಯಾರಾದ್ರೂ ಮಾಡಿ ನಿನ್ನ ಸಾಲ ಉಳಿಸ್ತೀನಿ ಅಪ್ಪ, ಉಳಿಸ್ತೀನಿ. ಅಳ್ಬೇಡ್ರಿ ಮಾವ, ಅಳ್ಬೇಡ್ರಿ. ಕೆಟ್ಟವನೆನಿಸದೆ ಒಳ್ಳೆತವನ ನಟನೆ ಮಾಡಿ ಈ ಗಂಗೆಯ ಮನವೊಲಿಸಿಕೊಂಡು ನನ್ನದ ಕಾಮದಲ್ಲಿ ಮುಳುಗಿಕೊಂಡು ನಂತರ ಇವರಿಗೆ ಕೈಪಟ್ಟ ಕೊಡಲೇಬೇಕು. ಸರಿ, ಸರಿ ಮಾಡ. ಮಾಡ್ತೀನಿ. ಎಲ್ಲ ನಿಮ್ಮನ್ನೇ ಕೂಡ ಈ ಪಕ್ಷಿನ ಕಾಪಾಡ್ತಿರೋ ಹೊಲ್ತಿರೋ. ಕೆಲಸ ಮಾಡ್ಬೇಕ್ರಿ ಅಪ್ಪ. ಇಲ್ಲಿ ಮಾಡಬೇಕು, ಇಲ್ಲಿ ಮಾಡಬೇಕ. ಹಾಲಿಗೆ ಹಾಲು ಕುಡಿಸಿದರೂ ಅದು ಕಚ್ಚಿ ವಿಷ ಕಾರುತ್ತದೆ. ಅದು ಈ ನರ ಅಂತಕ ನರ ವ್ಯಾಘ್ರ. ಬೇಗ ನನ್ನ ಹಣವನ್ನು ಕೊಡುವ ಶ್ರೇಷ್ಠತೆ ಮಾಡೋ. ವಿಚಾರ ಮಾಡಿ ಸಹಿ ಮಾಡಬೇಕಾಗಿತ್ತು. ಯಾಕೋ ನನ್ನ ಸಂಶಯ ಬಂದಿತ್ತು. ಮತ್ತೆ ಮಾಡುದಪ್ಪ, ಎಲ್ಲರನ್ನು ಕಾಪಾಡುವ ಭಗವಂತ. ಹಾಗೆಲ್ಲ ಸಂಶಯ ಮಾಡ್ಕೊಳ್ಬಾರ್ದಪ್ಪ, ಹಾಗೆಲ್ಲ ಸಂಶಯ. ಮಾವ, ಬಂದದ್ದನ್ನ ಮುಂದೆ ನೋಡಿದ್ರ ಬರ್ರಿ, ಒಂದು ಊಟ ಮಾಡಿ. ಬಾ ಮಾವ. ಹಲೋ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಅವರೇ. ಯಾರದು? ಏನು ನಾನು ಗೊತ್ತಿಲ್ಲವೇ? ಅದೆಲ್ಲ ಇರ್ಲಿ, ನೀವು ಇಲ್ಲಿಗೆ ಬಂದ ಕೆಲಸ ಏನು ಮೊದಲು ಹೇಳಿ. ಸುಮ್ನೆ ತಲೆ ಎಲ್ಲ ಮಾತಾಡಬೇಡಿ. ವಂಡರ್, ತಲೆಯೆಲ್ಲ ಮಾತಾಡುವವನು ನಾನಲ್ಲ. ನಾನು ಇಲ್ಲಿಗೆ ಬಂದದ್ದು ನಿಮಗೊಂದು ವಿಷಯ ತಿಳಿಸಲು. ಏನದು? ನೋಡಿ ಇನ್ಸ್ಪೆಕ್ಟರ್, ನೀವು ನನ್ನ ವಿಷಯ ನಿಮಗೆ ಗೊತ್ತಿಲ್ಲ. ಹೊಸದಾಗಿ ಬಂದವರೆಲ್ಲ ಮೊದಲು ನನ್ನನ್ನು ಭೇಟಿಯಾಗಿ ನಂತರ ಸ್ಟೇಷನ್ಗೆ ಹೋಗುತ್ತಿದ್ದರು. ಅಂಥದ್ರಲ್ಲಿ ನೀವು ಬರಲೇ ಇಲ್ಲ. ಎಲ್ಲಿ ನೀವು ಬರದಿದ್ದರೇನಾಯ್ತು? ಅದಕ್ಕೆ ನಾನೇ ಬಂದು ಬಿಟ್ಟೆ. ಕಾರಣ? ನೋಡಿ ಇನ್ಸ್ಪೆಕ್ಟರ್, ಈ ನಮ್ಮ ತಾಲೂಕು ರಾಮರಾಜ್ಯವೆಂದು ಹೆಸರು ವಾಸಿಯಾಗಿದೆ. ಅಂಥದ್ರಲ್ಲಿ ಎಲ್ಲಿಂದಲೋ ಬಂದವರು ಗೂಂಡಾಗಿರಿ ಮಾಡುತ್ತಾರೆ. ಒಬ್ಬ ಗಾಂಧಿ ಅಂತ ಬರ್ತಾನೆ, ಮತ್ತೊಬ್ಬ ನೆಹರು ಅಂತ ಬರ್ತಾನೆ. ಸುಮ್ಮನೆ ಹೆದರಿಸಿ ಬೆದರಿಸಿ ನಮ್ಮಂತವರ ಹಣ ಲಪಟಾಯಿಸಿಕೊಂಡು ಹೋಗುತ್ತಾರೆ. ಎದುರಾದರೆ ಇವರು ಚಾಕು ಚೂರಿಯಿಂದ ಕೊಲೆ ಮಾಡುತ್ತಾರೆ. ಯಾರಿಗೆಲ್ಲ ಪಡಿಸಿದ್ದಾರೆ, ಯಾರನ್ನು ಕೊಲೆ ಮಾಡಿದ್ದಾರೆ ಅಂತವರಿಗೆ ಬಂದು ಕಂಪ್ಲೇಂಟ್ ಮಾಡಬೇಕೆನ್ನೋದು ಗೊತ್ತಿದೆ. ನಿನಗೆ ಯಾಕೆ ಚಿಂತೆ?
ನೀನ್ ಯಾರೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ಮೊದಲು ರೈಟ್ ಹೇಳು. ಇನ್ಸ್ಪೆಕ್ಟರ್, ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡು. ಮರ್ಯಾದೆ ಮರ್ಯಾದೆ ಕೊಡ್ಲಿಕ್ಕೆ ನೀನೇ ನನ್ನ ಸ್ನೇಹಿತನು, ಸಂಬಂಧಿಕನು, ಇಲ್ಲ ಅತಿಥಿನೋ? ಏನಂದೆ? ಈ ಪ್ರಖ್ಯಾತರನ್ನು ಕೆಳಗ್ಬೇಡ. ಕೆಳಗಿದವರು ಈ ಊರಲ್ಲಿ ಕಾಲೋರಿ ನಿಂತಿಲ್ಲ. ಸ್ಟೇಷನ್ ಅಂತ ತಿಳಿದಿರುವೆಯಾ? ತಾಳ್ಮೆಯಿಂದ ತಿಳಿಸಿದರೆ ತಲೆ ಎಲ್ಲ ಮಾತಾಡುತ್ತೀಯ. ನನ್ನ ಕೆಳಗಿದವರು ಕಾಲೂರಿ ನಿಂತಿಲ್ಲ. ಈ ಕಾಲುವರೆಗೂ ಕಾಲೂರಿ ನಿಂತಿಲ್ಲ. ದೊಡ್ಡರಂತೂ ಸಡ್ಡು ಹೊಡೆದು ಮಾತನಾಡಬೇಡ. ನೆನಪಿಟ್ಕೋ, ಕಾಲ ಮಿಂಚುವ ಮುನ್ನ ಚೊಚ್ಚುವುದು ಈ ಪ್ರಖ್ಯಾತನ ಸೇಡಿನ ಭಾವ. ಏನ್ ಹಂಗ್ ನೋಡ್ತಾ ಇದೀಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು, ಆಗ್ಲೇಬೇಕು ಅಂತ ತಾನೇ ನಿನ್ನನ್ನು ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು. ಪ್ರಮೋಷನ್ ಕೊಟ್ಟಿತ್ತು ನಿನ್ ಡಿಪಾರ್ಟ್ಮೆಂಟೇ. ಆದ್ರೆ ಈ ಕಾರ್ವಾರ್ ರೂಟ್ಗೆ ಪೋಸ್ಟಿಂಗ್ ಹಾಕ್ಸಿದ್ದವನು ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ಇಲ್ಲದೆ ಇರೋ ಡಿಸ್ಟ್ರಿಕ್ಟ್ಗೆ ಕರ್ನಾಟಕ ಮ್ಯಾಪ್ ನಲ್ಲಿ ಇಲ್ಲದೆ ಇರೋವರೆಗೆ ನನ್ನನ್ನು ಕರೆಸಿ ನನಗೆ ಹಾಕ್ಬಿಟ್ಟೆ ಅಲ್ವಾ? ಈಗ ಏನ್ ಮಾಡ್ತೀಯಾ? ಇದ್ ನನ್ನೋರು, ಇದ್ ನನ್ನ ಏರಿಯಾ. ನಾನ್ ಕಾರವಾರದಲ್ಲಿ ಗುಡುಗಿದ್ರೆ ಮಾಜಾಳಿ ಗುಡಿಗೇರಿ ಹೊಟ್ಟೆಗಾಳಿ ದೊಡ್ಡ ಅಂದ್ರೆ ರಿಯಲ್ ಎಸ್ಟೇಟ್ ಎದುರು ಹೋಗುತ್ತೆ. ಇದು ಆರುಮುಖ ಕೋಟೆ ಕಣೋ. ಯಾವ ಯೂನಿಫಾರ್ಮ್ ಹಾಕಿರೋ ಕಬ್ಬಲ್ಲಿ ನನ್ನನ್ನು ಅವಮಾನ ಮಾಡಿದೆಯೋ ಅದೇ ಯೂನಿಫಾರ್ಮ್ ಅನ್ನು ಬೆಚ್ಚಿ ನಿನ್ನನ್ನು ಬಟ್ಟೆ ಬರೆಯದೆ ಓಡಿಸ್ತೇನೆ. ಇನ್ನು ಮುಂದೆ ನನ್ನ ಹುಡುಗರು ಸದಾ ನಿನ್ನನ್ನು ಕಾಣಿಸ್ತಾನೆ ಇರ್ತಾರೆ. ನಿನ್ನ ಕಣ್ಣಲ್ಲಿ ಬೆರಳಿಟ್ಟು ಆಡಿಸ್ತಾನೆ ಇರ್ತಾರೆ. ಯಾಕಪ್ಪ ಈ ಊರಿಗೆ ಬಂದೆ, ಯಾಕಪ್ಪ ಈ ಆರುಮುಖನ ಎದುರು ಕಂಡೆ ಅಂತ ಒಂದೊಂದು ದಿನ, ಒಂದೊಂದು ನಿಮಿಷ, ಒಂದೊಂದು ಕ್ಷಣ ನಿನಗೆ ಬದುಕಬೇಕು. ಅದಕ್ಕೋಸ್ಕರ ಮಗನ ನೀನಾಗು ಜಾಣ. ಇರದಿದ್ದರೆ ವಿನಾಕಾರಣ ಕೊಡುವೆ ನಿನ್ನ ಪ್ರಾಣ. ಬರೀ ನಿಮ್ಮಂತ ತಲೆ ಹಿಡುಕರ ತಲೆ ತೆಗೆಯಲು ಹಂಚು ಹಾಕುವ ನನ್ನಂತ ಹೊಡೆದಟ್ಟ ಗಂಡು ಕಲಿಗೆ ಪ್ರಾಣದ ಬೆದರಿಕೆ ಹೇಳುವೆಯಾ? ಹೇಳಿ ಕಾಣ್ತದೆ. ಮಾನವದಲ್ಲಿ ನನ್ನ ನಾಗರಾಗಿ ಮೆರೆಯುತ್ತಿರುವ ನಿಮ್ಮಂತ ರಾಕ್ಷಸರೊಡನೆ ಹೋರಾಡಿ ನಿಮ್ಮಂತವರನ್ನು ಸಂಹರಿಸುವುದೇ ಈ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರನ ಗುರಿ. ನಾನೆಂದು ಮೆರೆಯುತ್ತಿರುವ ನರ ಕುರಿಗಳ ತಲೆ ಕತ್ತರಿಸಿ ಬರೀ ಬಿಸಿ ರಕ್ತವನ್ನೇ ಕುಡಿದು ಗಿರಿ ಪರ್ವತಗಳನ್ನೇರಿ ನಗರಚ್ಚಿ ನೋಡುತ್ತಿದ್ದಾನೆ ಈ ಪುಣ್ಯರ ಗಂಡ. ಇಂದು ಈ ಸೂರ್ಯನ ಸರ್ಪಾಸ್ತದಲ್ಲಿ ಸಿಡಿಲು ಬಡಿದು ಸತ್ತು ನರಕ ದಾರಿ ಹಿಡಿದ. ಈ ಸೂರ್ಯನ ವೇಷಭೂಷಣವೇ ತಿಳಿಯಲಾರದು ಇಂದಿನ ಈ ಹಾಳು ಸಮಾಜಕ್ಕೆ. ಅದಕ್ಕಾಗಿಯೇ ಸಿಡಿದೆದ್ದು ನಿಂತಿದ್ದಾನೆ ಈ ಸೂರ್ಯ. ನಾನು ಕತ್ತರಿಸಿ ಹಾಕಬೇಕೆಂದ ಕೊಲೆಗಾರ ಕಂಡರೆ ಕ್ಷಣದಲ್ಲೇ ಅವನ ಪಾಪದ ಪಿಂಡವನ್ನು ತುಂಡರಿಸಿ ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ನೀಡುವೆ. ಯಾವುದೋ ಹೊಸ ಬಣ್ಣದ ಹೆಣ್ಣು ವಜ್ರದಂತೆ ಹೊಳೆಯುತ್ತ ಕೋಲ್ ಮಿಂಚಿನಂತೆ ಮಿಂಚುತ್ತಾ ಬಂತಲ್ಲ, ಯಾರಿರಬಹುದು? ಸುಂದ್ರಿ ಅಲ್ಲ, ನನ್ನ ಹೆಸರು ಮೈತ್ರ. ಬ್ಯೂಟಿಫುಲ್ ಮೈತ್ರ, ನಾನು ನೋಡಿದ್ದೆ ನಿನ್ನಂತ ಸುಂದರ ಭಾವಚಿತ್ರ. ಇದೇನಿದು ನಿನ್ನ ವಿಚಿತ್ರ? ಯಾರೋ ನೀನು? ನಾನು ಯಾರೋ?
ಸತ್ಯ ಧರ್ಮದ ಬೆನ್ನೆಲುಬು, ಕರ್ಮವನ್ನು ಕತ್ತರಿಸುವ ಅಸ್ತ್ರ, ಅಂದರೆ ಅನ್ಯಾಯ ಅಳಿಯುವ ಆಯುಧ. ನಿನ್ನಂತ ಅರ್ಧ ಬಟ್ಟೆ ತಟ್ಟು ಶರೀರದ ಸೌಂದರ್ಯವನ್ನೇ ತೋರಿಸುವ ರೂಪಸಿಯರಿಗೆ ರಸ್ತಿಕ್ಕ ನಾನು. ಸತ್ಯ ಧರ್ಮ ನ್ಯಾಯ ನೀತಿ ಅಂತ ಬೋಧನೆ ಮಾಡ್ತಿರೋ ನೀನು ಒಂದು ಹೊಂಟೆ ಹೆಣ್ಣನ್ನ ನಡು ರಸ್ತೆಯಲ್ಲಿ ಈ ರೀತಿ ನಿಲ್ಲಿಸ್ಕೊಂಡು ಮರ್ಯಾದೆ ಇಲ್ಲೇ ಮಾತಾಡ್ತಿದ್ಯಲ್ಲ. ಫಸ್ಟ್ ಮರ್ಯಾದೆ ಕೊಟ್ಟು ಮಾತಾಡೋದನ್ನು ಕಲಿ. ಮರ್ಯಾದೆ ಮರ್ಯಾದೆ ಕೊಡ್ತೀನಿ, ಎಲ್ಲಿ ಕೊಡ್ಲಿ? ಏನಂದ್ರೆ ನಿನ್ನ ಮರ್ಯಾದೆ ನಿನಗೆ ಗೊತ್ತಿಲ್ಲದ ಹೆಣ್ಣೆ. ಒಬ್ಬಳೇ ಸಿಕ್ಕಿದೀನಿ ಅಂತ ಭಾರಿ ವಿಲನ್ ಡೈಲಾಗ್ ಹೇಳ್ಬೇಡ. ಮೊದಲು ನಾನ್ ಯಾರೆಂಬುದನ್ನ ತಿಳಿದುಕೊಂಡು ಮಾತಾಡು. ನೀನು ಯಾರು? ನೀನು ಯಾರು? ರಾಮಾಯಣದಲ್ಲಿ ಆ ರಾವಣ ಒತ್ತಾಯಿದ ಶ್ರೀರಾಮಚಂದ್ರನ ಪತ್ನಿ ಸೀತೆಯ? ಇಲ್ಲ, ಮಹಾಭಾರತದಲ್ಲಿ ದುಶ್ಯಾಸನ ಸೀರೆ ಎಳೆಯುವಾಗ ಶ್ರೀಕೃಷ್ಣ ಪರಮಾತ್ಮ ಬಂದು ಕಾಪಾಡಿದ ಪಂಚ ಪಾಂಡವರ ಪತ್ನಿ ದ್ರೌಪದಿಯ? ಎಂತೆಂತ ಸಾಧು ಸತ್ಪುರುಷರು, ದೇವಾನು ದೇವತೆಗಳು, ವೀರರು ಶೂರರು ಇದ್ದಾಗಲೇ ಮರ್ಯಾದೆ ಕೊಟ್ಟಿಲ್ಲ. ಅಂಥದ್ರಲ್ಲಿ ಯಾಕ ಚಿಟ್ಟಿಯ ತಪ್ಪಬಾರ್ದ ಹೆಣ್ಣು ನೀನು? ನಿನಗೆ ನಾನು ಮರ್ಯಾದೆ ಕೊಡ್ಬೇಕೇನೆ? ಮರ್ಯಾದೆಯಿಂದ ಹೋಗೋ. ಏನಂತೆ? ಹುಚ್ಚು ಹುಡುಗಿ ಲೇ ಅಂತೀಯ? ಇಂದು ನನ್ನ ಮನಸ್ಸಿಗೆ ಚುಚ್ಚುವಂತೆ ಮಾತಾಡಿದ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ. ನಿನ್ನಂತ ಭಂಡ ಗಂಡಸರಿಗೆ ಹೊದ್ದು ಬುದ್ಧಿ ಕಲಿಸೋ ಹಠಮಾರಿ ಹೆಣ್ಣು ನಾನು. ನೀನು ಹಠಮಾರಿ ಆದ್ರೇನೋ ಹೆಮ್ಮಾರಿ ಆದ್ರೇನೋ? ನೋಡೋ, ನೀನು ಹೆಣ್ಣು, ನಾನು ಗಂಡು. ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ, ಮರ್ಯಾದೆಯಿಂದ ಹೊರಟೋಗೋ. ನನ್ನ ಬಾಳೆಯನ್ನು ಸುಟ್ಟಾಕ್ತೀಯೋ ನಾಯಿ? ಇದುವರೆಗೆ ಯಾರು ನನ್ನ ಜೊತೆಗೆ ಈ ತರ ಮಾತಾಡಿಲ್ಲ. ಈ ಸೂರ್ಯನ ಎದುರಿಗೆ ಪ್ರಶ್ನೆಗೆ ಪ್ರತಿ ಪ್ರಶ್ನೆಯಾಗಿ ಮಾತನಾಡಿದ ಗಂಡಸರೇ ಇಲ್ಲ ಈ ಬ್ರಹ್ಮಾಂಡದಲ್ಲಿ. ಅಂತದ್ರಲ್ಲೇ ನೀನು ನನಗೆ ನಾಯೊಂದಿಗೆ ನೀನೊಂದ ಒಂದೇ ಒಂದು ಮಾತಿನಿಂದ ನನ್ನ ನೆತ್ತರವೇ ಕುದಿಯುತ್ತಿದೆ. ಕಾಮದಾಹಕ್ಕೆ ಬಂದ ಕಾಮಿನಿಯ ಕಾಮದಾಹವನ್ನು ಇಂಗಿಸಿ ಕಳಿಸೆಂದು. ನನ್ನನ್ನೇ ಕಾಮಿನಿ ಅಂತೀಯೇನು? ನನ್ನನ್ನೇನು ಕಾಮ ಪಿಶಾಚಿ ಅಂತ ತಿಳ್ಕೊಂಡಿದೀಯ? ಕಾಮದ ಪಿತ್ತ ನೆತ್ತಿಗೇರಿ ನಿನ್ನ ಹತ್ರ ಬಂದಿದ್ದೀನಿ ಅನ್ಕೊಂಡಿದ್ದೇನೋ ಕಾಮ ಪಿಶಾಚಿ? ನಿನ್ನಂತ ಕಾಮಕನನ್ನ ನಾನು ತೊಟ್ಟಿರುವ ಮೆಟ್ಟಿನಿಂದ ಪೆಟ್ಟು ಕೊಟ್ಟು ಬುದ್ಧಿ ಕಲಿಸುವ ಹೆಣ್ಣು ನಾನು. ನೀ ಮೆಟ್ಟಿನಿಂದ ಹೊಡೆಯುವಷ್ಟು ಗಟ್ಟಿ ಧೈರ್ಯದ ಹೆಣ್ಣು ನೀನಲ್ಲ. ನೋಡು, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ನಾ ಮಾಡುವ ಈ ಜಗತ್ತಿನ ಪಯಣದಲ್ಲಿ ನಿನ್ನಂತ ಸುಂದರ ಹುಡುಗಿಯರನ್ನು ಭೇಟಿಯಾಗುತ್ತೇನೆ. ಅವರು ಕೂಡ ಇದನ್ನೇ ಹೇಳುತ್ತಾರೆ. ಆದರೆ ನಾನು ಯಾವತ್ತು ಕಾಮುಕನಾಗಬೇಕೆಂಬ ಬಲವಾದ ನಿರ್ಧಾರಕ್ಕೆ ಬರಲಿಲ್ಲ. ಈಗ ನೀನೇ ಕಾರಣಳಾದೆ. ಎಷ್ಟೊಂದು ಹೀನಾಯವಾಗಿ ಮಾತಾಡ್ತಿದ್ಯಲ್ಲೋ. ಇವನು ಯಾರು ಅಂತ ತಿಳ್ಕೊಳ್ಳೆ ನಾನೇ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇವನಿಂದ ಹೇಗಾದ್ರೂ ಮಾಡಿ ಪಾರಾಗ್ಬೇಕು. ನೋಡಿ, ನಾನು ಮಾತಾಡಿದ್ದು ತಪ್ಪಾಯ್ತು, ನನ್ನನ್ನು ಕ್ಷಮಿಸ್ಬಿಡಿ. ಕ್ಷಮೆ? ನಿನ್ನಂತ ಕಾಮಿನಿಯರಿಗೆ ಕ್ಷಮೆ? ನೋ, ನೆವರ್. ನೋಡಿ ಅಣ್ಣ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಅಣ್ಣ? ನೀ ಅಣ್ಣನೆಂದರೂ ಪರವಾಗಿಲ್ಲ, ತಮ್ಮನೆಂದರೂ ಪರವಾಗಿಲ್ಲ, ಅಪ್ಪನೆಂದರೂ ಪರವಾಗಿಲ್ಲ.